ಬಿಗ್ ಬ್ರೇಕಿಂಗ್ ನ್ಯೂಸ್. ನಿತೀಶ್ ಕುಮಾರ್ ಪಲ್ಟಿ, ಮೋದಿ ಸರ್ಕಾರ ಪತನ. ಈ ರೀತಿಯ ಸುದ್ದಿಯನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಿ ನೀವು? ಸ್ವಲ್ಪ ತಡೆ ಹೇಳ್ತೇನೆ. ನಮಸ್ಕಾರ ಸ್ನೇಹಿತರೆ, ನಾನು ಹರೀಶ್ ಇಂಡಿಯಾಯಾಣೆ, ಹರೀಶ್ ಪೂಜಾರಿ. ಕಳೆದ ಒಂದು ತಿಂಗಳಿನಿಂದ ಹಲವಾರು ಯೂಟ್ಯೂಬ್ ಚಾನೆಲ್ಗಳು ಈ ರೀತಿಯ ಸುದ್ದಿಗಳನ್ನು ಹರಡ್ತೇವೆ. ನಿತೀಶ್ ಕುಮಾರ್ ಪಲ್ಟಿ ಹೊಡೆದ್ರು, ಇವತ್ತು ಪಲ್ಟಿ ಹೊಡೆದ್ರು, ನಾಳೆ ಪಲ್ಟಿ ಹೊಡೆದ್ರು, ನಿತೀಶ್ ಕುಮಾರ್ ಸಂಕ್ರಾಂತಿಯ ನಂತರ ಪಲ್ಟಿ ಹೊಡಿತಾನೆ, ಇವಾಗ ಪಲ್ಟಿ ಹೊಡೆದ್ರು, ಹಾರತಿ ಪಲ್ಟಿ ಹೊಡೆದ್ರು, ಮೋದಿ ಸರ್ಕಾರ ಬಿದ್ದೇ ಹೋಯಿತು ಅನ್ನೋ ರೀತಿ ದಿನಾಲು ವರದಿಗಳು ನೋಡ್ತಾ ಇದ್ದೇವೆ ನಾವು. ಒಂದು ಮಾತು ಮೊದಲೇ ಹೇಳ್ತೇನೆ, ನಿತೀಶ್ ಕುಮಾರ್ ಅಲ್ಲ, ಮೋದಿ ಸರ್ಕಾರಕ್ಕೆ ಬೆಂಬಲ ನೀಡಿರುವ ವಿವಿಧ ಪಕ್ಷಗಳ 60ಕ್ಕೂ ಹೆಚ್ಚು ಸಂಸದರು ತಮ್ಮ ಬೆಂಬಲ ಹಿಂತೆಗೆದುಕೊಂಡ್ರು ಮೋದಿ ಸರ್ಕಾರ ಪತನ ಆಗುವುದಿಲ್ಲ, ಖಂಡಿತ ಆಗುವುದಿಲ್ಲ. ಅದು ಹೇಗೆ, ಅದು ಯಾಕೆ ಅಂತ ಹೇಳ್ತೇವೆ ಮುಂದೆ ನೋಡ್ತೇವೆ. ಈಗ ಅಧಿಕಾರ ಎಂಬ ಹುಲಿಯ ಮೇಲಿನ ಸವಾರಿ ಇನ್ನು ಯಾರ್ಯಾರು ಮಾಡ್ತಿದ್ದಾರೆ ನೋಡಿ. ಬಿಜೆಪಿ ಇರ್ಬೋದು ಅಥವಾ ಬಿಜೆಪಿ ಮಿತ್ರ ಪಕ್ಷಗಳಿರ್ಬೋದು, ಅವರೆಲ್ಲ ಅಧಿಕಾರ ಎಂಬ ಹುಲಿಯ ಮೇಲಿನ ಸವಾರಿ ಮಾಡ್ತಾ ಇದ್ದಾರೆ. ಒಂದೊಮ್ಮೆ ಈ ಹುಲಿಯಿಂದ ಕೆಳಗೆ ಹಿಡಿದರೆ ಆ ಹುಲಿಯೇ ನಮ್ಮನ್ನು ತಿಂದು ಬಿಡುವ ಭಯ ಇದೆಯಲ್ಲ. ನಿಮ್ಗೆ ಗೊತ್ತಿರ್ಬೋದು ಬಿಜೆಪಿ ಜೊತೆ ಹೋದ ಪಕ್ಷಗಳೆಲ್ಲ ಏನಾದವು ಅಂತ. ಬಹುತೇಕವಾಗಿ ತಮ್ಮ ಆಸ್ತಿತ್ವವನ್ನು ಕಳ್ಕೊಂಡಿದೆ. ಅದು ನಮ್ಮ ರಾಜ್ಯದಲ್ಲಿ ಇರ್ಬೋದು. ಮೊದಲಾಗಿ ನಮ್ಮ ರಾಜ್ಯದಲ್ಲಿ JDU, ಜನತಾದಳ ಯುನೈಟೆಡ್, ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಬಿಜೆಪಿ ಜೊತೆ ಹೋಯಿತು. ಅನಂತರ ಅದರ ಕಥೆ ಏನಾಯಿತು? ನಮ್ಮ ರಾಜ್ಯದಲ್ಲಿ ಆಸಕ್ತಿ ಇದೆಯಾ? ಇಲ್ಲ. ಆಮೇಲೆ ಜನತಾದಳ JDS, ಜಾತ್ಯತೀತ ಜನತಾದಳ, ಈಗ ಅದರ ಅಸ್ತಿತ್ವ ಏನಾಗಿದೆ? ಬಿಹಾರದಲ್ಲಿ ಸಮತಾ ಪಕ್ಷ, ಶಿವಸೇನೆ, ಬೇಕಾದಷ್ಟು ಡಜನ್ ಗಟ್ಟಲೆ ಪಕ್ಷಗಳಿವೆ ಬಿಜೆಪಿ ಜೊತೆ ಹೋಗಿ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡ ಪಕ್ಷಗಳು. ಜಯಲಲಿತಾ ಪಕ್ಷ ನೆನಪಿರ್ಬೇಕಲ್ಲ, ಈಗ ಅದರ ಪರಿಸ್ಥಿತಿ ಏನಾಗಿದೆ? ಅದೆಲ್ಲ ಒತ್ತಟ್ಟಿಗೆ ಒಂದು ಪೇಡೆಯಲ್ಲಿ. ಈಗ ಬಿಜೆಪಿ ಎಂಬ ಪಕ್ಷ ತಾನು ಹುಲಿಯ ಮೇಲೆ ಸವಾರಿ ನಡೆಸ್ತಿದೆ. ಅಧಿಕಾರ ಎಂಬ ಹುಲಿಯ ಮೇಲಿನ ಸವಾರಿ. ಹುಲಿಯನ್ನು ಹೇಗೋ ಪಳಗಿಸಿ ಅಧಿಕಾರ ಬೆನ್ನು ಮೆತ್ತ ಹತ್ತಿ ಆಯಿತು. ಅಧಿಕಾರ ಎಂಬ ಬೆನ್ನ ಹತ್ತಿ ಆಗಿದೆ, ಅದನ್ನು ಹಿಡಿಯುವಂತಿಲ್ಲ. ಇಲ್ಲಿದ್ರೆ ಆ ಅಧಿಕಾರ ಎಂಬ ಹುಲಿಯೇ ತಮ್ಮನ್ನ ಮುಗಿಸಿ ಬಿಡಬಹುದು ಎಂಬ ಭಯ ಇದರಿಂದ ಶತಾಯಗತ ಅದರಲ್ಲೇ ಮುಂದುವರೆ ನೋಡ್ತಾರೆ. ಇನ್ನು ಬಿಜೆಪಿ ಮಿತ್ರ ಪಕ್ಷಗಳು, ಅದು JDU ಇರ್ಬೋದು ಅಥವಾ ಚಂದ್ರಬಾಬು ನಾಯ್ಡು ಪಕ್ಷ ಇರ್ಬೋದು, ಇನ್ನೊಂದು ಮತ್ತೊಂದು ಯಾವುದೇ ಇರ್ಬೋದು, ಇದಕ್ಕೆ ಶತಾಯಗತೆ ಬಿಜೆಪಿ ಹೋಗೋದೇ ಬಿಟ್ಟರೆ ಬೇರೆ ಭಾಗ ಇಲ್ಲ. ಯಾಕೆಂದರೆ ಬಿಜೆಪಿಯ ಬೆಂಬಲ ಹಿಂತೆಗೆದುಕೊಟ್ಬಿಟ್ರೆ ತಮ್ಮ ಪಕ್ಷದಲ್ಲಿ ಯಾವನಾದ್ರೊಬ್ಬರು ಏಕನಾಥ್ ಹುಟ್ಟುಕೊಳ್ಬೋದು ಎಂಬ ಭಯ ಎಲ್ಲ ಪಕ್ಷಗಳಿಗೆ ಇದೆ. ಅಂತ ಏಕನಾಥ್ ಶಿಂದೆಗಳನ್ನು ಹುಟ್ಟು ಹಾಕುವುದೇ ಬಿಜೆಪಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಅದನ್ನು ತಡೆಯುವ ಉಪಾಯ ಯಾರ ಬಳಿ ಕೂಡ ಇಲ್ಲ. ಈಗ ಬಿಜೆಪಿ ಮಿತ್ರ ಪಕ್ಷಗಳು ಅದೇ ಅಧಿಕಾರ ಎಂಬ ಹುಲಿಯ ಮೇಲೆ ಸವಾರಿಯನ್ನು ಮಾಡ್ತಿದ್ದಾರೆ. ಅದರಿಂದ ಕೆಳಗಿಳಿಯುವಂತಿಲ್ಲ, ಹುಲಿ ನಮ್ಮನ್ನು ತಿಂದು ಹಾಕ್ತದೆ. ಬಿಜೆಪಿ ಪರಿಸ್ಥಿತಿ ಇದೆ. ಅಧಿಕಾರದಲ್ಲಿ ತಾನಿರುವಾಗ ಏನೇನು ಮಾಡ್ತಾ ಇದೆಯೋ ಅದರಿಂದ ಅಧಿಕಾರದಲ್ಲಿ ಹಿಡಿದರೆ ಅದು ತಮ್ಮ ಭವಿಷ್ಯಕ್ಕೆ ಮಾರಕ ಆದೀತು ಎಂಬ ಭಯ ಅವರಿಗೆ ಕಾಡುತ್ತಾ ಇದೆ. ಬಿಜೆಪಿಯನ್ನು ಕಾಂಗ್ರೆಸ್ ಅಥವಾ ಇತರ ಪಕ್ಷಗಳಂತ ಅಧಿಕಾರ ಕಳ್ಕೊಂಡು ವಿಪಕ್ಷದಲ್ಲಿ ಕುಳಿತುಕೊಳ್ಳುವಂತ ಖಂಡಿತ ಅಲ್ಲ. ಬಿಜೆಪಿ ಅಧಿಕಾರ ಕಳ್ಕೊಳ್ಳೋದು ಈಗ ಅದಕ್ಕೆ ದುಸ್ವಪ್ನ. ಅಧಿಕಾರವನ್ನು ಕೆಳಗಿಳಿದರೆ ಅದಕ್ಕೆ ದುಸ್ವಪ್ನ. ಇನ್ನು ಅಷ್ಟೇ ಜನ ಯಾರೇ ಬೆಂಬಲ ಹಿಂತೆಗೆದುಕೊಂಡು ಬಿಜೆಪಿ ಸರ್ಕಾರ ಯಾಕೆ ಪತನ ಆಗೋದಿಲ್ಲ, ಹೇಗೆ ಪತನ ಆಗೋದಿಲ್ಲ ಅನ್ನೋ ನಿಮ್ಮ ಪ್ರಶ್ನೆ ಇರಬೇಕು ಅಲ್ವಾ? ಇದು ಬಹುಮತ ಕಳ್ಕೊಂಡ ತಕ್ಷಣ ರಾಜೀನಾಮೆ ನೀಡಲು ವಾಜಪೇಯಿ ಕಾಲದ ಬಿಜೆಪಿ ಅಲ್ಲ, ಇದು ಮೋದಿಜಿ ಅಡ್ವಾಣಿ ಕಾಲದ ಬಿಜೆಪಿ, ಮೋದಿಜಿ ಮತ್ತು ಅಮಿತ್ ಶಾಜಿ ಕಾಲದ ಬಿಜೆಪಿ. ಇದು ಶತಾಯಗತ ಅಧಿಕಾರ ಉಳಿಸಿಕೊಳ್ಳುವ ಅವರಿಗೆ ಎಲ್ಲ ಕಲೆಗಳು ಕರಗತವಾಗಿದೆ. ಸಮಾಧಾನ, ಭೇದ, ದಂಡ ಎಲ್ಲ ಮಾರ್ಗವನ್ನು ಉಪಯೋಗಿಸಿಕೊಂಡು ಅಧಿಕಾರವನ್ನು ಅವರು ಹಿಟ್ಟುಕೊಳ್ತಾರೆ. ನಿಮಗೆ ಮಹಾರಾಷ್ಟ್ರದಲ್ಲಿ ಗೊತ್ತಿರಬೇಕು,
ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ಫಲಿತಾಂಶ. ಚುನಾವಣೆ ಬಗ್ಗೆ ನಾವು ಮಾತಾಡೋದಿಲ್ಲ, ಅದು ಬೇಡ. ಈಗ ನವೆಂಬರ್ 2ನೇ ತಾರೀಕಿಗೆ ಮಹಾರಾಷ್ಟ್ರ ವಿಧಾನಸಭೆಯ ಅಧಿಕಾರ ಮುಗಿಯುತ್ತದೆ. 2ನೇ ತಾರೀಕು ವಿಧಾನಸಭೆ ಅವಧಿ ರಾತ್ರಿ 12 ಗಂಟೆ ಮುಗಿಯುತ್ತದೆ. ಅನಂತರದಲ್ಲಿ ಹೊಸ ಸರ್ಕಾರ ಆಡಳಿತಕ್ಕೆ ಬರಬೇಕು. ಇಲ್ಲದಿದ್ದರೆ ಸಂವಿಧಾನಬದ್ಧವಾಗಿ ಅಲ್ಲಿ ರಾಜ್ಯಪಾಲ ಆಡಳಿತ ಹೇರಬೇಕಿತ್ತು, ರಾಷ್ಟ್ರಪತಿ ಆಡಳಿತ. ಆದರೆ ಏನಾಯ್ತು, ಮುಖ್ಯಮಂತ್ರಿ ಆಯ್ಕೆಗೆ 7 ದಿನ 10 ತಾರೀಕುವರೆಗೆ ಮುಂದುವರಿಯಿತು. ಅಲ್ಲಿ ಸರ್ಕಾರ ಇರಲಿಲ್ಲ. ಏನಾದರೂ ರಾಷ್ಟ್ರಪತಿ ಅಂತ ಹೇಳಿದ್ರ? ಸರ್ಕಾರ ಇರಲಿಲ್ಲ, ಏನಿಲ್ಲ. ಸಂವಿಧಾನ ಏನು ಮಣ್ಣಗಟ್ಟಿ ಅವರಿಗೆ. ನಮಗೆ ಯಾವುದು ಲೆಕ್ಕವೂ ಇಲ್ಲ. ಈಗ ಒಂದು ವೇಳೆ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರುವ ನಿತೀಶ್ ಕುಮಾರ್ ನಾಯ್ಡು ಬೆಂಬಲ ಹಿಂತೆಗೆದುಕೊಂಡ್ರೆ ಏನು ಮಾಡ್ತೀವಿ ಬಿಜೆಪಿ? ಸರಿ, ಬೆಂಬಲ ಹಿಂತೆಗೆದುಕೊಂಡ್ರೆ ಸರ್ಕಾರ ಬಹುಮತ ಕಳ್ಕೊಂಡು ಅಲ್ಪಮತಕ್ಕೆ ಬರುತ್ತದೆ. ಆದರೆ ಇದನ್ನು ಬಹುಮತ ಸಾಬೀತುಪಡಿಸಬೇಕಲ್ಲ. ಈಗ ಅಧಿವೇಶನ ನಡೀತಿಲ್ಲ, ಒಂದು ವಿಶೇಷ ಅಧಿವೇಶನ ಕರೆಯಬೇಕು. ಇಲ್ಲದಿದ್ದರೆ ಮಳೆಗಾಲದ ಅಧಿವೇಶನ ಇಲ್ಲ, ಬಜೆಟ್ ಅಧಿವೇಶನ. ಈಗ ಮುಂದಕ್ಕೆ ಬಜೆಟ್ ಅಧಿವೇಶನ ಇದೆ. ಬಜೆಟ್ ಅಧಿವೇಶನವರೆಗೆ ಕಾಯಬೇಕು. ವಿಶೇಷ ಅಧಿವೇಶನ ಯಾರು ಕರೀತಾರೆ? ಸ್ಪೀಕರ್ ಕರೀಬೇಕು. ಸ್ಪೀಕರ್ ಕರೀತಾರಾ? ಇಲ್ಲ. ಇನ್ನು ಅದು ವಿಶೇಷ ಅಧಿವೇಶನ ಕರೆದರೂ ಕೂಡ ಬಹುಮತ ಸಾಬೀತಿಗೆ 6 ತಿಂಗಳ ಕಾಲಾವಕಾಶ ಬೇಕಾದ್ರೂ ಕೊಡ್ಬೋದು ಸರ್ಕಾರಕ್ಕೆ. 6 ತಿಂಗಳ ಕಾಲಾವಕಾಶ ಎಷ್ಟು ಸಾಕಲ್ಲ ಬಿಜೆಪಿಗೆ? ವಿಪಕ್ಷಗಳ ಒಕ್ಕೂಟದಿಂದ ಬೇಕಾದರೂ ಏಕನಾಥ್ ಶಿಂದೆಗಳನ್ನು ಹುಟ್ಟು ಹಾಕ್ಬೋದು, ಏನು ಬೇಕಾದರೂ ಮಾಡ್ಬೋದು. ಈ ವಿಷಯ ಎಲ್ಲರಿಗೂ ಗೊತ್ತೇ ಇರುವುದರಿಂದಲೇ ಏನೇ ಮಾಡಿದರೂ ಕೂಡ ಬೆಂಬಲ ಹಿಂತೆಗೆದುಕೊಳ್ಳುವಂತಹ ಸ್ಥಿತಿ ಯಾವುದೇ ರಾಜಕೀಯ ಪಕ್ಷಗಳು ಇಲ್ಲ. ಅಕಸ್ಮಾತ್ ಏನಾದರೂ ಬಹುಮತ ಪಡೆಯಲು ವಿಫಲವಾಯಿತು ಸರಿ ಅಂತ ಹೊಂದಿಟ್ಕೊಳ್ಳಿ ಬಿಜೆಪಿ. ಒಂದು ವೇಳೆ ಇತರ ಪಕ್ಷಗಳು ತಮ್ಮ ಬೆಂಬಲ ಹಿಂತೆಗೆದುಕೊಂಡು ಬಹುಮತ ಪಡೆಯಲು ವಿಫಲವಾಯಿತು, ಅನಿರ್ದಿಷ್ಟಾವಧಿಗೆ ರಾಷ್ಟ್ರಪತಿ ಆಡಳಿತ ಹೇರಬಹುದು. ಅದು ಕೂಡ ಬಿಜೆಪಿ ಕೈಯಲ್ಲಿದೆ. ಮತ್ತೆ ಚುನಾವಣೆಗೆ ಹೋಗಬಹುದು. ಮಹಾರಾಷ್ಟ್ರ, ಹರಿಯಾಣ, ಮಾದರಿಯಲ್ಲಿ ಮತ್ತೊಮ್ಮೆ ಬಹುಮತದ ಅಧಿಕಾರಕ್ಕೆ ಬರಬಹುದು. ಅದು ಕೂಡ ಬಿಜೆಪಿ ಕೈಯಲ್ಲಿದೆ. ಒಟ್ಟಿನಲ್ಲಿ ಶತಾಯಗತ ಏನೇ ಆದರೂ ಸದ್ಯದ ಸ್ಥಿತಿಯಲ್ಲಿ ಬಿಜೆಪಿ ಅಧಿಕಾರ ಕಳೆದುಕೊಳ್ಳುತ್ತದೆ. ಮೋದಿಜಿ ಮಾಜಿ ಪ್ರಧಾನಿ ಆಗುತ್ತಾರೆ ಅಂತ ಯಾರು ಕನಸು ಕಾಣಬೇಕು. ಅಂತ ಪರಿಸ್ಥಿತಿ ಇಲ್ಲ. ಅಂತವೇನಾದರೂ ನಡೆದರೆ ಅದು ಪವಾಡ ಆಗ್ಬೋದು. ನಮಸ್ಕಾರ ಸ್ನೇಹಿತರೆ, ನಾನು ಹರೀಶ್ ಇಂಡಿಯಾ, ಹರೀಶ್ ಪೂಜಾರಿ. ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.